ನಮಸ್ಕಾರ ಎಲ್ಲರಿಗೂ. ನಾನು ರಶ್ಮಿ. ಟೋಕಿಯೋ ಜಪಾನಿಂದ ಮುಂಚೆ ವೀಡಿಯೋಸ್ ಮಾಡ್ತಾ ಇದ್ದೆ. ಇವಾಗ ಒಂದು 2 ವರ್ಷ ಆಯಿತು ಇಲ್ಲಿ ಶಿಫ್ಟ್ ಆದೆ ಮಕ್ಕಳ ಎಜುಕೇಷನ್ಗೋಸ್ಕರ. ಸೊ ಹಾಗಾಗಿ ವೀಡಿಯೋಸ್ ಹಾಕೋಕ್ಕಾಗಲಿಲ್ಲ ಜಪಾನಿಂದ ನನಗೆ. ಸೊ ಈ ಚಾನಲಲ್ಲಿ ಇವಾಗಿಂದ ಒಳ್ಳೊಳ್ಳೆ ರೆಸಿಪೀಸ್ ಹಾಕೋಣ ಅಂತ ಇದ್ದೀನಿ. ಇವಾಗ ಸಮ್ಮರ್ ಆಗಿರೋದ್ರಿಂದ ಒಂದು ಒಳ್ಳೆ ಕ್ಯಾರೆಟ್ ಮಿಲ್ಕ್ ಶೇಕ್ ತೋರಿಸೋಣ ಅಂತ ಇದ್ದೀನಿ. ಒಂದು ಬೌಲಲ್ಲಿ ಮೀಡಿಯಮ್ ಸೈಜ್ 3 ಕ್ಯಾರೆಟ್ನ ಈ ಥರ ಸಣ್ಣದಾಗೆ ಹೆಚ್ಚಿ ಇಟ್ಕೋಬೇಕು. ಅದನ್ನು ಒಂದು ಪ್ಯಾನಿಗೆ ಹಾಕಿ ಒಂದು 2 ಕಪ್ಸ್ ನೀರು ಹಾಕಿ ಅದನ್ನು ಬಾಯ್ಲ್ ಮಾಡೋಕ್ಕೆ ಇಟ್ಕೋಬೇಕು. ಒಂದು 10 ನಿಮಿಷ ಬಾಯ್ಲ್ ಮಾಡಬೇಕು. ಸ್ವಲ್ಪ ಸಾಫ್ಟ್ ಆಗುತ್ತೆ. ಒಂದು 10 ನಿಮಿಷ ತಗೊಳುತ್ತೆ ಇದು ಬಾಯ್ಲ್ ಆಗೋಕ್ಕೆ. ಒಂಚೂರು ನೀರು ಉಳ್ಕೊಳ್ಳುತ್ತೆ. ಅಷ್ಟು ನೀರು ಉಳ್ಕೊಳ್ಳೋ ತನಕ ನಾವು ಬಾಯ್ಲ್ ಮಾಡಬೇಕು. ಇದನ್ನ 10 ನಿಮಿಷ ಆಯಿತು. ಸಾಫ್ಟ್ ಕೂಡ ಆಯಿತು. ಇನ್ನೊಂದು 2 ನಿಮಿಷ ಆದರೆ ಆಗ್ಬಿಡತ್ತಿದು. ಅದಾದಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನ ಮಿಕ್ಸರ್ಗೆ ಹಾಕ್ಕೊಂಡು ಫುಲ್ ಪೇಸ್ಟ್ ಮಾಡಬೇಕು. ಚೆನ್ನಾಗಿ ತಣ್ಣಗಾಗಿದೆ. ಅದನ್ನು ಇವಾಗ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಫುಲ್ ನೈಸ್ ಪೇಸ್ಟ್ ಮಾಡ್ಕೊಳ್ಳೋದು. ಈ ಥರ ಸ್ಮೂತ್ ಪೇಸ್ಟ್ ಮಾಡ್ಕೋಬೇಕು. ಇದನ್ನು 1/2 ಲೀಟ್ರು ಕಾಯ್ತಿರೋ ಮಿಲ್ಕು ಅಥವಾ ಕಾಯಿಸಿರೋ ಮಿಲ್ಕಿಗೆ ಹಾಕ್ಕೊಂಡು ಒಂದು ಕುದಿ ಬರೋ ತನಕ ಕುದಿಸ್ಕೋಬೇಕು. ಆ ಪೇಸ್ಟ್ನ ಒಂದು 1/2 ಲೀಟರ್ ಕಾಯಿಸಿರೋ ಮಿಲ್ಕಿಗೆ ಹಾಕ್ಕೊಂಡ್ಬಿಟ್ಟು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಕುದಿ ಬರುತ್ತೆ. ಒಂದು ಕುದಿ ಬಂದ ತಕ್ಷಣ ಆಫ್ ಮಾಡ್ಕೊಳ್ಳೋದು. ಅದು ಕುದಿಯೋಕೆ ಇಟ್ಟಾಗ ಒಂದು 1/2 ಕಪ್ ಸಕ್ಕರೆ ಹಾಕ್ಕೊಳ್ಳೋದು. 3 ಕ್ಯಾರೆಟ್ ಒಂದು 1/4 kg ಬರುತ್ತೆ. ಅಷ್ಟಕ್ಕೆ ಒಂದು 1/4 ಕಪ್ ಸಕ್ಕರೆ ಸಾಕಾಗುತ್ತೆ. ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಆದಮೇಲೆ ಇದು ಕುದೀತಾ ಇದೆ. ಇವಾಗ ಒಂದು ಕುದಿ ಬಂತು. ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಒಂದು 2-3 ಗಂಟೆ ಇಟ್ಬಿಟ್ಟು ಸರ್ವ್ ಮಾಡ್ಬೋದು. ಒಂದು 2-3 ಅವರ್ಸ್ ಆದಮೇಲೆ ಇದು ಚೆನ್ನಾಗಿ ಚಿಲ್ಡ್ ತಣ್ಣಗಾಗಿದೆ. ಇವಾಗ ನಾವು ಇದನ್ನು ಸರ್ವ್ ಮಾಡ್ಕೋಬೋದು. ಈ ಒಂದು ರೆಸಿಪಿನ ನಾವು ಬಂದಿರೋ ರಿಲೇಟಿವ್ಸು ಫ್ರೆಂಡ್ಸ್ಗೆಲ್ಲ ಮಾಡಿಕೊಟ್ಟಿದ್ದೀವಿ. ಅವ್ರಿಗೆಲ್ಲ ಇದು ಕ್ಯಾರೆಟ್ ಮಿಲ್ಕ್ ಶೇಕ್ ಅಂತ ಗೊತ್ತೇ ಆಗಿಲ್ಲ. ಸೊ ಹಾಗಾಗಿ ಈ ಒಂದು ರೆಸಿಪಿನ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮುಖಾಂತರ ನಿಮ್ಮ ಅಭಿಪ್ರಾಯ ತಿಳಿಸಿ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ. ಜಪಾನ್ದು ಕೆಲವು ವೀಡಿಯೋಸ್ ಇದೆ ನನ್ನ ಹತ್ರ ತುಂಬ. ಅದನ್ನು ಮಧ್ಯೆ ಮಧ್ಯೆ ಹಾಕೋಣ ಅಂತ ಇದ್ದೀನಿ. ಯಾರಾದ್ರು ಜಪಾನ್ಗೆ ಹೋಗೋರಿಗೆ ಅದು ಹೆಲ್ಪ್ ಆಗ್ಬೋದು ಅಂತ.